ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಚಿಕನ್ ಬಟರ್ ಗಾರ್ಲಿಕ್ ಚಿಲ್ಲಿ ಮಾಡ್ತಾ ಇದ್ದೇನೆ ನೋಡಿ. ತುಂಬಾ ರುಚಿಯಾಗಿ ಇರ್ತದೆ. ತುಂಬಾ ಸಿಂಪಲ್ ರೆಸಿಪಿ ಕೂಡ. ಮಾಡ್ಲಿಕ್ಕೆ ತುಂಬಾ ಇಂಗ್ರೀಡಿಯೆಂಟ್ಸ್ ಕೂಡ ಇಲ್ಲ. ತುಂಬಾ ಸುಲಭದಲ್ಲಿ ಮಾಡಬಹುದು. ಬೇಗ ರಪ್ಪ ಅಂತ ಮಾಡಬಹುದು. ತುಂಬಾ ಏನು ಟೈಮ್ ಕೂಡ ತಗೊಳ್ಳೋದಿಲ್ಲ ಮಾಡ್ಲಿಕ್ಕೆ. ತುಂಬಾ ಬೇಗ ಅಂತ ಮಾಡುವಂತಹ ರೆಸಿಪಿ. ತುಂಬಾ ಟೇಸ್ಟ್ ಆಗಿರ್ತದೆ. ನೋಡಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನೋಡಿ ತುಂಬಾ ಸೂಪರ್ ಆಗಿ ಬಂದಿದೆ ನೋಡಿ. ನನ್ನ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಿರೋರಾದ್ರೆ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಪೂರ್ತಿಯಾಗಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೋಡಿ 1 kg ಚಿಕನ್ ತಗೊಂಡಿದ್ದೇನೆ ನಾನು. ವಿತ್ ಬೋನ್ ತಗೊಂಡಿದ್ದೇನೆ. ನಿಮಗೆ ಬೋನ್ಲೆಸ್ ಆದ್ರೆ ಬೋನ್ಲೆಸ್ ತಗೊಳ್ಬಹುದು ಚಿಕನ್. ಚೆನ್ನಾಗಿರ್ತದೆ. ಈಗ ಚಿಕನ್ ಕ್ಲೀನ್ ಮಾಡಿ ಎಲ್ಲ ಇಟ್ಕೊಂಡಿದ್ದೇನೆ. ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿಣದ ಪುಡಿ ಮತ್ತು ರುಚಿಗೆ ಉಪ್ಪು ಮತ್ತು ಇದು ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಖಾರಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ವಿನಿಗರ್ ಕೂಡ ಹಾಕೊಂಡಿದ್ದೇನೆ. ವಿನಿಗರ್ ಬದಲಿಗೆ ಲಿಂಬೆ ರಸ ಕೂಡ ಹಾಕೊಳ್ಬಹುದು. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಆಗ್ಲಿಕ್ಕೆ ಇಟ್ಕೊಳ್ತೇನೆ. ಒಂದು ಅರ್ಧ ಗಂಟೆ ಇಟ್ರೆ ಚೆನ್ನಾಗಿ ಉಪ್ಪು ಎಲ್ಲ ಎಳ್ಕೊಳ್ತದಲ್ಲ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳ್ಕೊಂಡ್ರೆ ಚೆನ್ನಾಗಿರ್ತದೆ. ಪೀಸ್ ಒಂಥರ ಸಪ್ಪೆ ಸಪ್ಪೆ ಅಂತ ಅನಿಸುದಿಲ್ಲ ಚಿಕನ್ ಎಲ್ಲ. ಅದಕ್ಕಾಗಿ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಇಟ್ರೆ ಒಳ್ಳೇದು. ಇದಿರ್ಲಿ. ಅಷ್ಟರಲ್ಲಿ ನಾವು ಮಸಾಲಕ್ಕೆ ರೆಡಿ ಮಾಡುವ. ನೋಡಿ ಚಿಲ್ಲಿ ನೋಡಿ. ಇದು ಉದ್ದ ಮೆಣಸು, ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಒಂದು 20 ರಿಂದ 22ರಷ್ಟು ಮೆಣಸು ಚೆನ್ನಾಗಿ ನೀರಿನಲ್ಲಿ ಬೇಯಿಸ್ಕೊಂಡಿದ್ದೇನೆ. ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಬೇಗ ಇದಾಗ್ತದೆ. ಪೇಸ್ಟ್ ಫೈನ್ ಆಗಿ ಪೇಸ್ಟ್ ಆಗ್ತದೆ. ಕಲರ್ ಕೂಡ ಚೆನ್ನಾಗಿ ಬರ್ತದೆ. ನೋಡಿ ಈಗ ಬೇಯಿಸಿದ ಮೆಣಸನ್ನು ಪೇಸ್ಟ್ ಮಾಡ್ಕೊಳ್ತೇನೆ. ಅದಕ್ಕೆ ನಾನು ಒಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಮತ್ತೊಂದು 2 ಪೀಸ್ ಚಕ್ಕೆ ಮತ್ತು ಒಂದು 3 ಲವಂಗ, ಒಂದು 4 ಏಲಕ್ಕಿ, ಒಂದು ಸಣ್ಣ ಇದು ಸ್ಟಾರ್ ಹೂವು ಹಾಕೊಳ್ತಾ ಇದ್ದೇನೆ ನೋಡಿ. ಎಲ್ಲ ಒಟ್ಟಿಗೆ ಹಾಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಫೈನ್ ಆಗಿ ನುಣ್ಣಗೆ ರುಬ್ಕೊಳ್ಬೇಕು. ಚೆನ್ನಾಗಿ ಫೈನ್ ಪೇಸ್ಟ್ ಆಗ್ಬೇಕು. ಇದು ನೀವು ಇದು ಬೇಯಿಸ್ಕೊಂಡು ಇರೋದ್ರಿಂದ ಚೆನ್ನಾಗಿ ಫೈನ್ ಆಗಿ ಪೇಸ್ಟ್ ಆಗಿ ಬರ್ತದೆ. ಕಲರ್ ಕೂಡ ಚೆನ್ನಾಗಿ ಬರ್ತದೆ. ನೋಡಿ ಈಗ ನಾನು ಇದರಲ್ಲಿ ಕಡಾಯಲ್ಲಿ ಇದು ಬಟರ್ ಹಾಕೊಂಡಿದ್ದೇನೆ. ಬಟರ್ ಯೂಸ್ ಮಾಡ್ತಾ ಇದ್ದೇನೆ. ಬಟರ್ ಗಾರ್ಲಿಕ್ ಚಿಲ್ಲಿ ಅಂತ ಹೇಳಿದ ಮೇಲೆ ಬಟರ್ ಬೇಕು. ಮತ್ತು ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಗಾರ್ಲಿಕ್ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋದು. ಇದು ಅದೇ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ, ಗಾರ್ಲಿಕ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕು. ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೇನೆ. ಚೆನ್ನಾಗಿ ಅದರ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ. ಇದೇ ಫ್ಲೇವರ್ ಮುಖ್ಯವಾಗಿ ಚೆನ್ನಾಗಿರ್ತದೆ ಇದಕ್ಕೆ ಚಿಕನ್ಗೆ. ಚೆನ್ನಾಗಿ ಫ್ರೈ ಆಗ್ಬೇಕು. ಒಂದು ಸ್ಪೂನ್ ಅಷ್ಟು ಗ್ರೀನ್ ಚಿಲ್ಲಿ ಕೂಡ ಹಾಕೊಂಡಿದ್ದೇನೆ. ಸಣ್ಣಗೆ ಕಟ್ ಮಾಡಿಕೊಂಡು ಗ್ರೀನ್ ಚಿಲ್ಲಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ. ಈಗ ಗ್ರೈಂಡ್ ಮಾಡಿರುವ ಪೇಸ್ಟ್ ಹಾಕೊಳ್ತಾ ಇದ್ದೇನೆ ನೋಡಿ. ಚಿಲ್ಲಿ ಪೇಸ್ಟ್, ಗ್ರೈಂಡ್ ಮಾಡಿರುವ ಚಿಲ್ಲಿ ಪೇಸ್ಟ್ ಹಾಕೊಂಡಿದ್ದೇನೆ. ಮಿಕ್ಸಿ ತೊಳೆದ ನೀರು ಕೂಡ ಸ್ವಲ್ಪ ಹಾಕೊಂಡು ಇದು ಚೆನ್ನಾಗಿ ಫ್ರೈ ಆಗ್ಬೇಕು. ಮಸಾಲೆ ಚೆನ್ನಾಗಿ ಫ್ರೈ ಆಗ್ಬೇಕು. ಬೆಣ್ಣೆಯಲ್ಲಿ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗುವ ತನಕ ಚೆನ್ನಾಗಿ ಬಾಡಿಸ್ಕೊಳ್ತಾ ಇರ್ಬೇಕು ನೋಡಿ. ಚೆನ್ನಾಗಿ ಇದೆಲ್ಲ ಉಂಟಲ್ಲ, ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಸ್ವಲ್ಪ ಅರಿಶಿಣದ ಪುಡಿ ಕೂಡ ಹಾಕೊಂಡೆ ನೋಡಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದೆಲ್ಲ ಬಟರ್ ಎಲ್ಲ ಉಂಟಲ್ಲ ರಿಲೀಸ್ ಆಗಿ ಬರ್ಬೇಕು. ಅದರಿಂದ ಅಲ್ಲಿ ತನಕ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಕಲರ್ ಕೂಡ ಚೇಂಜ್ ಆಗಿ ಬರ್ತದೆ. ನೀವು ಗಾರ್ಲಿಕ್ ಎಲ್ಲ ತುಂಬಾ ಹಾಕೊಳ್ಳೋದ್ರಿಂದ ಉಂಟಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಮತ್ತೆ ಈ ಬೆಣ್ಣೆಯಲ್ಲೇ ಮಾಡೋದಲ್ಲ, ತುಂಬಾ ಸೂಪರ್ ಆಗಿರ್ತದೆ ನೋಡಿ. ಬೆಣ್ಣೆ ಎಲ್ಲ ಇದು ರಿಲೀಸ್ ಆಗ್ತಾ ಉಂಟು ನೋಡಿ. ಕಲರ್ ಕೂಡ ಚೇಂಜ್ ಆಗಿ ಬಂದಿದೆ ನೋಡಿ. ಈಗ ಇದಕ್ಕೆ ನಾನು ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಇದು ಮೊಸರು ಹಾಕೊಂಡಿದ್ದೀನಿ. ಗಟ್ಟಿ ಮೊಸರು, ಯೋಗರ್ಟ್ ಹಾಕೊಳ್ತಾ ಇದ್ದೇನೆ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ನನ್ನ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಆದಷ್ಟು ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ನಾನು ಮ್ಯಾರಿನೇಟ್ ಮಾಡಿಟ್ಟ ಚಿಕನ್ ಪೀಸನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ಚಿಕನ್ ಅನ್ನು ಉಪ್ಪು, ಅರಿಶಿಣದ ಪುಡಿ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ವಿನಿಗರ್ ಎಲ್ಲ ಹಾಕೊಂಡು ಅದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಒಂದೇ ತರ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನೀರೇನು ಹಾಕೊಳ್ಳುದಿಲ್ಲ, ನಾನು ಇದ್ರಲ್ಲೇ ಬೇಯಿಸ್ಕೊಳ್ಳುದು. ಅದ್ರಲ್ಲಿ ಚಿಕನ್ ಇದೆ, ನೀರು ಬಿಡ್ತದಲ್ವಾ, ಹಾಗಾಗಿ ನಾನು ನೀರೇನು ಹಾಕೊಳ್ತಿಲ್ಲ. ಇದ್ರಲ್ಲೇ ಚೆನ್ನಾಗಿ ಬೆಂದು ಬರ್ಬೇಕು ಚಿಕನ್. ನೋಡಿ, ಈಗ ಮುಚ್ಚಿಡ್ತಾ ಇದ್ದೇನೆ ಚೆನ್ನಾಗಿ ಬೇಯಲಿ ಅಂತ ಹೇಳಿ. ಚಿಕನ್ ಚೆನ್ನಾಗಿ ಬೇಯಬೇಕು. ಉಪ್ಪು ನಾನು ಬೇರೆ ಏನು ಹಾಕೊಳ್ಳಿಲ್ಲ, ಅದು ನಾನು ಫಸ್ಟ್ ಮ್ಯಾರಿನೇಟ್ ಮಾಡುವಾಗನೇ ಉಪ್ಪು ಹಾಕೊಂಡಿದ್ದೆ ಅಲ್ಲ, ಅದೇ ಕರೆಕ್ಟ್ ಆಗಿ ಉಂಟು. ನಿಮ್ಗೆ ಬೇಕಿದ್ರೆ ಉಪ್ಪು ಕಮ್ಮಿ ಇದ್ರೆ ಹಾಕೊಳ್ಬಹುದು, ಉಪ್ಪು ಬೇಕಿದ್ರೆ ಹಾಕೊಳ್ಬಹುದು. ನಾನು ಉಪ್ಪು ಮ್ಯಾರಿನೇಟ್ ಮಾಡುವಾಗ ಹಾಕಿರೋದೇ ಕರೆಕ್ಟ್ ಆಗಿ ಉಂಟು, ಅದಕ್ಕಾಗಿ ಹಾಕೊಳ್ಳಿಲ್ಲ ನಾನು ಮತ್ತೆ ಉಪ್ಪು. ನೋಡಿ, ಚೆನ್ನಾಗಿ ಬೇಯ್ತಾ ಉಂಟು. ನೋಡಿ, ಇದಿನ್ನು ಕೂಡ ಇದ್ರ ನೀರೆಲ್ಲ ರಿಲೀಸ್ ಆಗ್ಲಿಕ್ಕೆ ಉಂಟು. ಇದ್ರಲ್ಲಿ ಚಿಕನ್ ಅಲ್ಲೇ ಬಿಡ್ತದೆ. ನೋಡಿ, ನೀರ್ ಬಿಟ್ಕೊಂಡಿದೆ. ನೋಡಿ, ನಾನೇನ್ ನೀರು ಹಾಕೊಳ್ಳಿಲ್ಲ, ಅದ್ರಲ್ಲಿ ಚಿಕನ್ ಅಲ್ಲೇ ಬಿಟ್ಕೊಂಡಿರುವಂತಹ ನೀರು. ನೋಡಿ, ಇದಿನ್ನು ಚೆನ್ನಾಗಿ ಬೇಯಬೇಕು. ಇನ್ನು ಇದಕ್ಕೆ ಮುಚ್ಚದೇನೆ ಬೇಯಿಸ್ಕೊಳ್ತೇನೆ ನಾನು. ನೋಡಿ, ಸೋಯಾ ಸಾಸ್ ಹಾಕೊಳ್ತಾ ಇದ್ದೇನೆ ನಾನು. ಒಂದು 2 ಟೇಬಲ್ ಸ್ಪೂನ್ ನಷ್ಟು ಸೋಯಾ ಸಾಸ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ನಾನು. ಮುಚ್ಚಬೇಡಿ, ಮುಚ್ಚಳ ಮುಚ್ಚಿದ್ರೆ ಉಂಟಲ್ಲ, ನಿಮ್ಗೆ ಇದು ನೀರು ಪುನಃ ಜಾಸ್ತಿ ಬಿಟ್ಕೊಳ್ತದೆ. ಅದಕ್ಕಾಗಿ ಅದ್ರ ಆವಿಯಲ್ಲಿ ಉಂಟಲ್ಲ ತುಂಬಾ ಏನು ಇದು ಆಗ್ತದೆ, ನೀರು ಬಿಟ್ಕೊಳ್ತದೆ. ಅದಕ್ಕಾಗಿ ಮುಚ್ಚಳ ತೆಗ್ದೆ ಬೇಯಿಸ್ಕೊಳ್ತಾ ಇದ್ದೇನೆ, ಸ್ವಲ್ಪ ಡ್ರೈ ಆಗಿ ಬರ್ಲಿ ಅಂತ ಹೇಳಿ. ನೋಡಿ, ತುಂಬಾ ಸೂಪರ್ ಆಗಿ ಬಂದಿದೆ. ನೋಡಿ ಯಾವ ತರ ಬಂದಿದೆ ನೋಡಿ.